ಧನುಸ್ಸು ರಾಶಿ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ. ಯಾರು ಧನುಸ್ಸು ರಾಶಿಯ ಸರ್ಕಾರಿ ನೌಕರರಿದ್ದೀರಿ ಅವರಿಗೆ ಸರ್ಕಾರದಿಂದ ಒಂದಷ್ಟು ಸವಲತ್ತುಗಳು ಅನುಕೂಲತೆಗಳು ಆಗತಕ್ಕಂಥದ್ದು ಅಥವಾ ಇನ್ಯಾವುದಾದ್ರು ಶುಭ ಸೂಚನೆಗಳು ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಯಾಗಿ ಸಿಕ್ಕುವಂಥದ್ದಾಗತ್ತೆ. ಅದನ್ನು ಗಮನಿಸಿಕೊಂಡು ನಿಮ್ಮ ನಿಮ್ಮ ನಿರ್ಧಾರಗಳನ್ನು ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ವಸ್ತು ರೂಪದಲ್ಲಿ ಪ್ರಾಪ್ತವಾಗುತ್ತೆ. ನೀವೇನು ಕಷ್ಟಪಟ್ಟಿರ್ತೀರಿ ಅದಕ್ಕೆ ತಕ್ಕ ಪ್ರತಿಫಲ ಯಾವುದೋ ಒಂದು ಪದಾರ್ಥ ನಿಮಗೆ ಸಿಕ್ಕುವುದರ ಮುಖಾಂತರ ಅಥವಾ ಇನ್ಯಾವುದೋ ಗೌರವ ಸಮರ್ಪಣೆಯ ಮುಖಾಂತರ ನಿಮಗೆ ಪ್ರಾಪ್ತವಾಗುವಂಥದ್ದಿದೆ. ಹಳದಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ ಪ್ರಯಾಣವನ್ನು ಮಾಡಿ ಶುಭ ಇದೆ. ಹಾಗಾಗಿ ನಿಮ್ಮ ರಾಶಿಗೆ ಅಧಿಪತಿ ಗುರು, ಆ ಗುರುಗ್ರಹಕ್ಕೆ ಪ್ರಿಯವಾದಂತಹ ಬಟ್ಟೆ ಹಳದಿ ಬಣ್ಣ. ಈ ರೀತಿಯಲ್ಲಿ ಅದನ್ನು ಗಮನಿಸಿಕೊಂಡು ಮುಂದುವರೆದಾಗ ಜಯಕ್ಕೆ ಅವಕಾಶಗಳು ಇರತಕ್ಕಂಥದ್ದಿದೆ. ಮಕ್ಕಳಿಗೆ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ವಿದ್ಯಾಭ್ಯಾಸವೋ ಅಥವಾ ಅವರ ಆರೋಗ್ಯದ ದೃಷ್ಟಿಯಿಂದಲೋ ಆಟದಲ್ಲೋ ಪಾಠದಲ್ಲೋ ಸ್ವಲ್ಪ ಕಿರಿಕಿರಿ ಆಗತಕ್ಕಂಥದ್ದಿದೆ. ಹಾಗಾಗಿ ಮಧ್ಯಾಹ್ನದ ನಂತರ ಮಕ್ಕಳಿಗೆ ವಿಶೇಷವಾದಂತಹ ಯಾವ ಬಲವಂತವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಅವರ ಪಾಡಿಗೆ ಅವರನ್ನು ಬಿಟ್ಟುಬಿಡಿ. ಆದರೆ ಜಾಗ್ರತೆ ಇರಬೇಕು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಅಲುಪ್ತ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ, ಸಂಬಂಧಿಕರ ಮಧ್ಯದಲ್ಲಿ ಒಂದಷ್ಟು ಜಗಳವಾಗ್ತಕ್ಕಂಥದ್ದು, ಘರ್ಷಣೆಯಾಗ್ತಕ್ಕಂತಹ ಸೂಚನೆ ಇದೆ. ವ್ಯಾವಹಾರಿಕವಾಗಿ ನಿಮ್ಮದೇ ಆದಂತಹ ಮಾರ್ಗದಲ್ಲಿ ನೀವು ಹೋಗ್ತಾ ಇರ್ತೀರಿ. ಸ್ನೇಹಿತರು ಸಂಬಂಧಿಕರು ಆ ಮಧ್ಯದಲ್ಲಿ ನಿಮಗೆ ವ್ಯಾವಹಾರಿಕವಾಗಿ ಸಂಪರ್ಕವನ್ನು ಇಟ್ಟುಕೊಂಡಾಗ ಅವರ ಮಾತಿಗೆ ನಿಮ್ಮಿಂದ ಬೆಲೆ ಅಂತಕ್ಕಂಥದ್ದು ಇರುವುದಿಲ್ಲ. ಆಗ ಘರ್ಷಣೆಗೆ ಅವಕಾಶಗಳು ಹೆಚ್ಚಾಗಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಬೇಕು. ರಾಜಕಾರಣಿಗಳಿಗೆ ಹಿನ್ನಡೆಯಾಗತಕ್ಕಂತಹ ಸೂಚನೆ. ಯಾರು ಮಕರ ರಾಶಿಯ ರಾಜಕಾರಣಿಗಳಿದ್ದಾರೆ ಅವರಿಗೆ ಸಮಸ್ಯೆಗಳು, ಹಿನ್ನಡೆಗಳು, ಸವಾಲುಗಳು ಬಹಳ ಮುಖ್ಯವಾಗಿ ಕಾಡತಕ್ಕಂತಹ ದಿವಸ ಇದಾಗಿದೆ. ಮಾನಸಿಕವಾದಂತಹ ಉದ್ವೇಗ ನಿಮ್ಮೆಲ್ಲ ಕೆಲಸಗಳನ್ನು ಹಾಳು ಮಾಡುತ್ತೆ. ಹಾಗಾಗಿ ಯಾವುದೇ ರೀತಿಯ ಉದ್ವೇಗಕ್ಕೆ ಒಳಗಾಗದೇ ಇರತಕ್ಕಂಥದ್ದು ಬಹಳ ಮುಖ್ಯ. ಒಂದು ವೇಳೆ ಅಂತಹ ವಾತಾವರಣಗಳಿದ್ದರೆ ಆದಷ್ಟು ತಾಳ್ಮೆಯಿಂದ ವ್ಯವಹರಿಸ್ತಾ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಅಂತ ಹೇಳಬೇಕಾದಂಥದ್ದು. ಆದ್ದರಿಂದ ಯಾರು ಅನಾರೋಗ್ಯ ಪೀಡಿತರಿರ್ತಾರೆ, ಯಾರು ಆರೋಗ್ಯ ಸರಿಯಿಲ್ಲದೆ ನೋವನ್ನು ಅನುಭವಿಸ್ತಾ ಇರ್ತಾರೆ ಅಂಥವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಅವರ ಆರೋಗ್ಯ ಸುಧಾರಣೆಯಾಗೋದಕ್ಕೆ ನೀವು ಸಹಾಯವನ್ನು ಮಾಡಿದಾಗ ನಿಮಗಿರತಕ್ಕಂತಹ ಒಂದಷ್ಟು ಸಮಸ್ಯೆಗಳು, ದುಗುಡಗಳು ಅವೆಲ್ಲವೂ ಕೂಡ ದೂರವಾಗುತ್ತೆ ಅನ್ನುವಂತಹ ನಂಬಿಕೆ ಇರಲಿ. ಶುಭವಾಗಿ. ಕುಂಭರಾಶಿ ರಾಜಕೀಯ ವ್ಯಕ್ತಿಗಳಿಗೆ ಶುಭವಾಗತಕ್ಕಂತಹ ದಿವಸ. ಕುಂಭರಾಶಿಯ ರಾಜಕಾರಣಿಗಳು ಈ ದಿವಸ ಒಂದಷ್ಟು ಸವಾಲುಗಳನ್ನು ಎದುರಿಸಿ ಸಂತೋಷವನ್ನು ಕಾಣತಕ್ಕಂಥದ್ದು, ಶುಭವನ್ನು ಕಾಣತಕ್ಕಂತಹ ದಿವಸ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಛಾಪನ್ನು ಮೂಡಿಸಲಿಕ್ಕೆ ಹೊರಟಿದ್ದರೆ ಈ ದಿವಸ ಅದು ಸಫಲವಾಗತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥದ್ದು. ಮನಸ್ಸಿಗೆ ಕಿರಿಕಿರಿ ಆಗತಕ್ಕಂತಹ ದಿವಸ ಇದು ಎಲ್ಲ ವಿಷಯಗಳಿಂದಲೂ. ಆದರೆ ತಾಳ್ಮೆ ಬಹಳ ಮುಖ್ಯ. ಯಾವಾಗ ತಾಳ್ಮೆಯನ್ನು ಕಳ್ಕೊಳ್ತೀರಿ ಆಗ ಕಿರಿಕಿರಿ ಅಂತಕ್ಕಂಥದ್ದು ಹೆಚ್ಚಾಗತ್ತೆ, ಕೋಪ ಬರುತ್ತೆ. ಇವೆಲ್ಲ ಸಹಜ ಸ್ವಭಾವವಾಗಿ ನಿಮ್ಮ ಮನಸ್ಸಿಗೆ ವಿರುದ್ಧವಾದಂತಹ ಪ್ರಕ್ರಿಯೆಗಳು ನಡೆಯುವುದಕ್ಕೆ ಕಾರಣವಾಗುತ್ತೆ. ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬಾರ್ದು ಅಂತಕ್ಕಂಥದ್ದು ಮುಖ್ಯ. ರಸ್ತೆ ಬದಿಯ ವ್ಯಾಪಾರಿಗಳು ಸ್ವಲ್ಪ ಲಾಭವನ್ನು ಪಡೆಯಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಅದೃಷ್ಟವಶಾತ್ ನಿಮ್ಮ ಹೂಡಿಕೆಗಿಂತ ಲಾಭ ಹೆಚ್ಚಾಗಿ ಸಿಕ್ಕುವಂತಹ ದಿವಸವಾಗಿರುತ್ತೆ. ಮನೆಯ ಹೊರಗೆ ನೆಮ್ಮದಿ ಇಲ್ಲದೆ ಇರತಕ್ಕಂತಹ ದಿವಸ. ಮನೆಯಲ್ಲಿ ಏನೋ ಒಂದಷ್ಟು ಸಾಮರಸ್ಯ ಇರುತ್ತೆ, ಮನೆಯಿಂದ ಹೊರಗೆ ವ್ಯಾವಹಾರಿಕವಾಗಿ ಕಾಲಿಟ್ಟಾಗ ಅಷ್ಟೊಂದು ಸಮಾಧಾನ ಇರೋದಿಲ್ಲ. ಹೋರಾಟದ ಕ್ಷಣಗಳು ಅಂತ ಹೇಳಬೇಕಾದಂಥದ್ದು ಅನಿವಾರ್ಯ. ಎಲ್ಲ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಹೋದಾಗ ಮಹಾಶೂಲಿನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮೀನರಾಶಿ ಈ ದಿವಸ ಚೆನ್ನಾಗಿದೆ ಅಂತ ಅಂದುಕೊಳ್ಳೋ ಹೊತ್ತಿಗೆ ಏನೋ ಸಮಸ್ಯೆಗಳು ನಿಮಗೆ ಎದುರಾಗ್ತಕ್ಕಂಥದ್ದಾಗತ್ತೆ, ಸಮಸ್ಯೆಗಳ ಉದ್ಭವವಾಗುತ್ತೆ. ಅದನ್ನು ಅನಿವಾರ್ಯವಾಗಿ ಆದರೂ ಕೂಡ ಎದುರಿಸಲೇಬೇಕಾದಂಥದ್ದಿರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅತಿಯಾದಂತಹ ಒತ್ತಡ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಸಮಯ ಮತ್ತು ಶಕ್ತಿಯನ್ನು ಮೀರಿ ಕೆಲಸವನ್ನು ಮಾಡಲೇಬೇಕಾದಂಥದ್ದು ಅನಿವಾರ್ಯವಾಗುತ್ತೆ. ಅದಕ್ಕೋಸ್ಕರ ನೀವು ಪರಿಶ್ರಮವನ್ನು ಪಡಲೇಬೇಕಾದಂಥದ್ದು.
ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಾಗ್ವಾದ ಬೇಡ, ಮಾತಿಗೆ ಮಾತನ್ನು ಬೆಳೆಸಿ ಮಗುವಿನ ಭವಿಷ್ಯವನ್ನು ಗಮನಿಸಿ, ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಗಮನಿಸಿ, ಮತ್ತು ಮಕ್ಕಳ ಭವಿಷ್ಯ ಏನು, ಇವತ್ತೇನೋ ಚೆನ್ನಾಗಿದ್ದಾರೆ, ನಾಳೆಯ ವಿಚಾರ ಏನು ಅನ್ನುವಂಥದ್ದು ಜಾಗ್ರತೆ ಇರಬೇಕಾಗತ್ತೆ. ಯಾರು ಸಂತಾನಾಪೇಕ್ಷಿಗಳಿದ್ದೀರಿ, ಮಕ್ಕಳನ್ನು ಬಯಸ್ತಾ ಇದ್ದೀರಿ, ಅವರಿಗೆ ಶುಭವಾದಂತಹ ದಿವಸ. ಭಗವದ್ ಅನುಗ್ರಹದಿಂದ ಈ ದಿವಸ ನಿಮ್ಮ ಇಷ್ಟಾರ್ಥ ಈಡೇರತಕ್ಕಂತಹ ಶುಭ ಸೂಚನೆಗಳು ಇರುವಂಥದ್ದು. ವಿಶೇಷವಾಗಿ ಪಂಚಮುಖಿ ಆಂಜನೇಯನನ್ನು ಅಸಾಧ್ಯ ಸಾಧಕ ಸ್ವಾಮಿನ್ನ ಅಸಾಧ್ಯಂ ತವ ಕಿಂಬದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.